ಹೆಲೋ ಗೈಸ್, ಗುಡ್ ಈವ್ನಿಂಗ್. ಜೂಯಿ ದರ್ಶನ್ ಬ್ಲಾಗ್ಸ್ಗೆ ಎಲ್ರಿಗೂ ಸುಸ್ವಾಗತ. ಏನಿವತ್ತು ದರ್ಶನ್ ಒಬ್ಬನೇ ಕಾಣಿಸಿದ್ದೇನೆ ಜೂಯಿ ತೈಲಿ ಅಂತ ನೋಡ್ತಾ ಇದ್ದೀರಾ. ಇವತ್ತು ಅಮ್ಮ ಬಂದಿದ್ದಾರೆ, ನಾಳೆ ಶ್ರೀರಾಮನವಮಿ ಅಂತೆ. ಸೊ ಇಬ್ಬರು ಅತ್ತೆ ಸೊಸೆ ಇಬ್ಬರು ಸೇರಿಕೊಂಡು ಕ್ಲೀನಿಂಗ್ ಪ್ರೊಸೆಸಿಂಗಲ್ಲಿದ್ದಾರೆ. ಹೇ ಗೈಸ್, ಹಾಯ್ 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 ಹಾಯ್. ಏನಿಬ್ರು ಅತ್ತೆ ಸೊಸೆ ಇಬ್ರು ಏನೋ ಮಾಡ್ತಾ ಇದೀರಾ? ನಾವು ಒಂದ್ ಕಡೆ ನಾನು ಸಿಲ್ವರ್ ವಾಶ್ ಮಾಡ್ತಾ ಇದ್ನಿ, ಇನ್ನೊಂದ್ ಕಡೆ ಅಮ್ಮ ಅಲ್ಲಿ ಒಬ್ಬಟ್ಟು ಮಾಡೋದಕ್ಕೆಲ್ಲ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಎಸ್, ಅಲ್ಲಿ ನೋಡಿ ಗೈಸ್ ಏನೇನಮ್ಮ ಒಬ್ಬಟ್ಟಿಗೆ ಏನೇನ್ ಮಾಡ್ಬೇಕು ಏನು ಅಂದ್ರೆ ಎಲ್ರು ನಮ್ ಕನ್ನಡದವ್ರು ಎಲ್ರಿಗೂ ಗೊತ್ತಿರುತ್ತೆ. ಒಬ್ಬೊಬ್ರು ರೆಸಿಪಿ ಕೇಳ್ತಾರೆ. ಹೆಂಗೂನು ರೆಸಿಪಿ ಇಲ್ಲಿ ಮಾಡಬೇಕು. ಒಂದು ಪಾವ್ಗಾಗಷ್ಟು ಮಾತ್ರ ಮಾಡ್ತಾ ಇದ್ದೀನಿ, 4 ಜನ ಅಲ್ವಾ. ಖಾಲಿ ಆಗ್ಬೇಕು ಅಂದ್ರೆ ಕರೆಕ್ಟ್ ಆಗಿ ಒಂದ್ ಪಾವ್ ಅಷ್ಟು ಇದೆ. ಪ್ರತಿಯೊಬ್ರು ಆಮೇಲೆ ಜೂಯಿ ಅಕ್ಕ ಹೆಂಗ್ ಮಾಡೋದು ಏನು ಹೇಳಿ ಅಕ್ಕ ರೆಸಿಪಿ ಹೇಳಿ ಅಕ್ಕ ಅಂತಾರೆ. ಹಬ್ಬ ಇವತ್ತಲ್ಲ ಗೈಸ್, ನಾಳೆ ಹಬ್ಬ ಇರೋದು. ಆದ್ರೂ ನಾವು ನೈಟೇ ಎಲ್ಲ ಸ್ವಲ್ಪ ಸಿಲ್ವರ್ ವಾಶ್ ಮಾಡ್ಕೊಂಡು ಆಮೇಲೆ ಒಬ್ಬಟ್ಟಿಗೆಲ್ಲ ಮುಂಚಿನ ದಿನಾನೇ ಪ್ರಿಪೇರ್ ಮಾಡ್ಕೊಳ್ಳೋ ಅಂತದ್ ಇರತ್ತೆ ಅಲ್ವಾ. ಸೊ ಅದರಿಂದ ಮುಂಚಿನ ದಿನಾನೇ ಎಲ್ಲ ಮಾಡ್ಕೊಂಡ್ರೆ ನಾಳೆ ಬೆಳಗ್ಗೆ ಎದ್ದು ಪೂಜೆ ಮಾಡಿ ಡೆಕೋರೇಷನ್ ಮಾಡಿ ಎಲ್ಲ ಮಾಡೋ ಅಷ್ಟರಲ್ಲಿ ಟೈಮ್ ಸರಿ ಹೋಗತ್ತೆ. ಬೆಳಗ್ಗೆನೆ ಎಲ್ಲ ಕೆಲಸ ಮಾಡ್ಬೇಕು ಅಂದ್ರೆ ನನ್ ಕೈಯಲ್ಲಂತೂ ಚಾನ್ಸೇ ಇಲ್ಲ. ನಾನ್ ಮುಂಚೆ ಮಾಡೋದೇ ಸ್ಲೋ, ಅದ್ರ ಮೇಲೆ ಬೆಳಗ್ಗೆನೆ ಎದ್ದು ಎಲ್ಲ ಮಾಡ್ಬೇಕಂದ್ರೆ ಅದೆಲ್ಲ ಆಗೋ ಕೆಲ್ಸ ಆಗಲ್ಲ. ನೋ ವೇ. ದರ್ಶನ್ ಇವತ್ತು ನಮ್ಗೆ ಹೆಲ್ಪಿಂಗ್ ಹ್ಯಾಂಡ್ ಏನಂದ್ರೆ ಓನ್ಲಿ ವಿಡಿಯೋ ತೆಗಿಯೋದು ಮಾತ್ರ ಗೈಸ್. ಅದು ಏನೋ ಮೂವಿ ನೋಡ್ತಾ ಇದ್ರೆ ನಾವು ಕೇಳಿ 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 ಇವಾಗ ಬಂದವನ ಇನ್ನು. ಓಕೆನಾ? ಮೂವಿ ನೋಡ್ತಾರೆ ಏನೇನೋ ರೆಸಿಪಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದರ್ಶನ್. ಇವಾಗಿನ್ನ ಸ್ಟಾರ್ಟ್. ನೀರ್ ಕಾಯಕ್ಕೆ ಇಟ್ಟಿದ್ದೀನಿ, ಬೇಳೆ ಎಲ್ಲ ಮೆಜರ್ಮೆಂಟ್ ಮಾಡಿ ಇಡ್ತಾ ಇದ್ದೀನಿ. ಲೈಟ್ ಆನ್ ಮಾಡೋದಲ್ವಾ? ಆ ಲೈಟ್ ಟೆಕ್ನಿಕ್ ನಾನು ಒಬ್ಳಿಗೆ ಗೈಸ್ ಗೊತ್ತಾಗೋದು, ಯಾರು ಗೊತ್ತಿಲ್ಲ. ಕಂಡಿಡ್ಬಿಟ್ನಲ್ಲ. ನಾನ್ ಮೊನ್ನೆ ಏನೋ ಮಾಡಿದ್ನಿ ಇಲ್ಲಿ, ಈ ಸ್ಟ್ರಿಪ್ ಲೈಟ್ ವರ್ಕ್ ಆಗ್ತಾ ಇಲ್ವಾ, ಮೊನ್ನೆ ಮಾಡಿದ್ನಿ. ಇವತ್ ಬರತ್ತೋ ಬರಲ್ವೋ ಗೊತ್ತಿಲ್ಲ. ಇರಿ ನೋಡಿದಾ, ರೆಕಾರ್ಡ್ ಆಯ್ತಾ? ಹೆಂಗೆ ಹೆಂಗೆ ಟೆಕ್ನಿಷಿಯನ್, ಹೆಂಗೆ ನಾವು ಟೆಕ್ನಿಷಿಯನ್ ಜೂಹಿ ನೋಡು. ಆಯ್ತು ಬಿಡು, ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಟೆಕ್ನಿಷಿಯನ್ ಆಗಿ ನಿನ್ನೆ ಕರೀತೀನಿ ಬಿಡು. ಎನಿಥಿಂಗ್ ಯು ಜಸ್ಟ್ ಆಸ್ಕ್ ಮೀ. ಓಕೆ, ನಾನು ಯಾಕೋ ಹೋಗ್ತಾ ಇಲ್ಲ ಸ್ವಿಚ್, ಒಂದ್ ಸ್ವಲ್ಪ ನೋಡ್ತೀಯಾ? ನೋಡ್ತೀಯಾ? ಅದೆಲ್ಲ ಮತ್ತೆ ಇವಾಗ ಎಲ್ಲಿ ಮಾತಾಡ್ಬಾರ್ದು, ಅದೆಲ್ಲ ಇವಾಗ ಮಾತಾಡ್ಬಾರ್ದು. ಓಕೆನಾ? ನಂದು ಒಳ್ಳೆ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್, ಆ ಡಿಪಾರ್ಟ್ಮೆಂಟ್ ಆಯ್ತು. ನನಗ್ ಗೊತ್ತಿರೋದೇ ಆ ಒಂದ್ ಕೆಲ್ಸ, ಅದು ಬಿಟ್ರೆ ಗೊತ್ತಿಲ್ಲ. ಇವಾಗ ನಂದೇನು ಇಂಪಾರ್ಟೆಂಟ್ ಅಲ್ಲ ಗೈಸ್, ಐ ಆಮ್ ಜಸ್ಟ್ ಕ್ಲೀನಿಂಗ್ ಸಿಲ್ವರ್. ಅಲ್ಲಿ ಇಂಪಾರ್ಟೆಂಟ್, ಓಕೆನಾ? ಅಲ್ಲಿ ಒಬ್ಬಟ್ಟು ರೆಸಿಪಿ ಇಂಪಾರ್ಟೆಂಟ್. ಹಬ್ಬ ಹೆಂಗ್ ಮಾಡ್ತಾ ಇದೀರಾ ಎಲ್ರು ಹೇಳಿ. ಓಕೆ, ಆಮೇಲೆ ಇನ್ನೊಂದು ಗೊತ್ತಾ, ಶ್ರೀರಾಮನವಮಿ ಹಬ್ಬ ಇವತ್ತೇ, ಐ ಮೀನ್ ಇವತ್ತಲ್ಲ, ಈ ಸಲ ನಮ್ದು ಫಸ್ಟ್ ಈ ಮನೆಯಲ್ಲಿ. ಲಾಸ್ಟ್ ಇಯರ್ ಅಲ್ಲಿ ಕೋರ್ಮಂಗ್ಲ ಮನೆಯಲ್ಲಿದ್ದೀವಿ ನಾವು. ಸೊ ಈ ಸಲ ಈ ಮನೆಯಲ್ಲಿ ಸ್ಪೆಷಲ್ ಅಲ್ವಾ. ಸೊ ಸ್ಪೆಷಲ್ ಆಗಿ ಸ್ವಲ್ಪ ನನಗೆ ಎಷ್ಟಾಗತ್ತೋ ಅಷ್ಟು ಮಾಡ್ತಾ ಇದೀನಿ. ಅದೆಲ್ಲ ಅಲ್ಲಿ ಸ್ವಲ್ಪ ಜೋರಾಗಿ ಮಾಡ್ತಾರೆ ಅಷ್ಟೇ. ಅಲ್ಲಿ ಶ್ರೀರಾಮನವಮಿ ಅಲ್ಲಿಗೆ ಹೋಗ್ಬೇಕು ಪುಟ್ಟ. ಅಲ್ಲಿ ಸುಮಾರು ಒಂದು 11 ದೇವರ ಉತ್ಸವಗಳು ಬರ್ತಾ ಇರ್ತವೆ ಮನೆ ಮುಂದೆ. ಓಕೆ, ಇಲ್ಲಿ ಅಂದ್ರೆ ಊರಹಬ್ಬ ತರ ಮಾಡ್ತಾರೆ. ನೈಟ್ ಅಲ್ಲಿರೋದು. ಎಷ್ಟು ಟ್ರಾಫಿಕ್ ಇರುತ್ತೆ ಗೊತ್ತಾ ಗೈಸ್ ಅಲ್ಲಿ. ಈ ಟೈಮ್ ಅಲ್ಲಿ ಕೋರ್ಮಂಗ್ಲ ಹತ್ರಕ್ ನಾವು ಅಲ್ಲಿ ಆ ಮನೆ ಹತ್ರಕ್ ಹೋದ್ರೆ ನಾನು ತೋರಿಸ್ತೀನಿ, ನಾಳೆ ಹೋಗ್ತೀವಲ್ವಾ, ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತೀವಿ. ಸೊ ಯು ಕ್ಯಾನ್ ಸಿ. ಅಂದ್ರೆ ಈ ರಥ ಎಲ್ಲ ಇರತ್ತಲ್ವಾ, ಹಿಂಗ್ ತರ್ತಾ ಇರ್ತಾರೆ ದೇವ್ರನ್ನ, ಎಷ್ಟ್ ಚೆನ್ನಾಗಿರತ್ತೆ ಗೊತ್ತಾ. ಡ್ರಮ್ಸ್ ಅದೆಲ್ಲ ತುಂಬಾ ಚೆನ್ನಾಗಿರತ್ತೆ. ಅದು ಅಲ್ಲಿದ್ರಂತೂ ನಮ್ಮ ಹುಡುಗರು ಬಿಡ್ತಾರ, ನಮ್ಮ ಹಳೆ ಬ್ಯಾಚು. ಬಾಗ್ರು ಸ್ಟೆಪ್ ಆಗ್ರು ಬಿಡಲ್ಲ ದರ್ಶನ್ಗೆ. ಅದೇ ಲಾಸ್ಟ್ ಟೈಮ್ ನೀವು ಬಿಟ್ಟವ್ರಲ್ವಾ, ಹೇಳಿಲ್ವೇನೋ. ಇಲ್ಲ ಇಲ್ಲ ನೀವ್ ಮಾಡ್ರಪ್ಪ ಅಂತ ಹೇಳಿ ನೀರ್ ಹಾಕೊಂಡು ನೀರ್ ಬಾಯ್ಲ್ ಹಾಕ್ತೈತೆ ಎಲ್ಲ ಕಲಸ್ಕೊತಾರೆ. ತೊಳಿತಾ ಇದ್ದೀನಿ. ವಾಷಿಂಗ್ ಅದಕ್ಕೂ ಸ್ನಾನ ಮಾಡಿಸ್ತಿದ್ದೀರಾ? ಅಲ್ಲಿ ಅಲ್ಲ ನೋಡು, ಅಮ್ಮ ಬೆಳೆಗೂ ಸ್ನಾನ ಮಾಡಿಸ್ತಾರೆ. ಸ್ನಾನ ಮಾಡಿಸ್ಬೇಕು, ಮಾಡಿಸಿಲ್ಲ ಅಂದ್ರೆ ಕೆಮಿಕಲ್ ಇರುತ್ತಲ್ಲ ಏನೇನೋ. ನಾನ್ ಸಿಲ್ವರ್ ಐಟಮ್ಸ್ ಎಲ್ಲ ಒಂದೊಂದ್ ತರ್ಬೇಕಲ್ವಾ. ಅಲ್ಲಿ ಸಿಲ್ವರ್ ಎಲ್ಲ ತಂದಿಲ್ಲ ಅಂದ್ರೆ ನೀನ್ ತಂದ್ಕೊಡ್ತೀಯಾ? ಕೊಡಲ್ಲಲ್ವಾ? ಇಲ್ಲ ಆ ತರ ಹೆಲ್ಪ್ ಗಳೆಲ್ಲ ಮಾಡಲ್ಲ. ನಾನ್ ವೆಜ್ ತಿಂದಿದೀವಿ. ಸೊ ನಾನ್ ವೆಜ್ ನಾವು ಅಲ್ಲ, ನಾನ್ ತಿಂದಿಲ್ಲ ಗೈಸ್. ನಾವು ಅಂತ ನೀನ್ ಕನ್ಫ್ಯೂಸ್ ಮಾಡ್ಬೇಡ. ಮತ್ತೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಅಕ್ಕ ಚಿಕನ್ ತಿಂದ್ಬಿಟ್ಟು ನೀವ್ ಹೆಂಗ ಅಕ್ಕ ಮುಟ್ಟಿದ್ರ ಅಂತ ಕೇಳ್ತಾರೆ. ಅದು ಬೇಯಲಿ ಚೆನ್ನಾಗಿ. ಆ ಬೇಯೋ ಟೈಮಲ್ಲಿ ತೋರಿಸ್ತೀನಿ ಯಾವ ಥರ ಬೆಂದಿರಬೇಕು ಅಂತ.
ಮೆತ್ತಗಿರ್ಬೇಕಲ್ಲ, ಸಾಫ್ಟ್ ಆಗಬಾರ್ದು, ಸ್ವಲ್ಪ ಹಾರ್ಡಾಗಿ ಇರಬೇಕು, ಇಲ್ಲಾಂದ್ರೆ ತಟ್ಟೋದಕ್ಕೆ ಬರಲ್ಲ. ಒಂದು ಲೋಟ ಬೇಳೆ ಹಾಕಿದ್ದೆ ಅಲ್ವಾ? ಹೌದು. ಮೈದಾ 1 ಲೋಟ ಹಾಕೊಳ್ಳೋಣ ಸಾಕು. ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ನಡೆಯುತ್ತೆ, ಜಾಸ್ತಿ ಕಡಿಮೆ ಏನಾದ್ರು ಆದ್ರೆ ಹಂಗೆ ಹೂರ್ಣ ತಿನ್ಕೊಬಿಡೋದು. ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅಂದ್ರೆ ಇಟ್ಕೊಂಡು ಇನ್ನೊಂದ್ ಸ್ವಲ್ಪ ದಿವಸ ಮಾಡೋದು. ಮಾಡಿದ್ರೆ ಬೇಡ, ಚೆನ್ನಾಗಿರಲ್ಲ, ಬೇಸಿಗೆ ಅಲ್ವಾ, ಹಾಳಾಗ್ಬಿಡುತ್ತೆ. ಆಕ್ಚುಲಿ ಒಬ್ಬಟ್ಟು ಕೇಳಿದ್ ನಾನೇ, ನಿನ್ಗೋಸ್ಕರನೇ ಮಾಡ್ತಾ ಇರೋದು. ಇಲ್ಲಿ ಫೇವ್ರೇಟ್ ಯಾರು ಇಲ್ಲ, ಜೂಯಿ ಒಂದ್ ತಿಂದ್ರೆ ಹೆಚ್ಚು. ಶೀಸ್ ಆನ್ ಡಯಟ್. ಅದು ಅಲ್ದ್ರೆ ಹಬ್ಬಕ್ಕೋಸ್ಕರ ಅಂದ್ಬಿಟ್ಟು ಇವತ್ತು ನಾನ್ ತಿಂತೀನಿ, ತಿನ್ಬೋದಲ್ಲ ಅಂತ ಅಂದಿದ್ಕೆ ಆಯ್ತು ನಿಮ್ಗೋಸ್ಕರ ತಿಂತೀನಿ. ಆಮೇಲೆ ಅಮ್ಮ ಮಾಡ್ತಾ ಇದ್ರಲ್ವಾ, ಸೊ ನಮ್ಗೋಸ್ಕರ ಮಾಡುವಾಗ ಒಂದ್ ತಿಂದಿಲ್ಲ ಅಂದ್ರೆ ನಾನ್ ಮಾಡಿರೋದು ವ್ಯಾಲ್ಯೂ ಇರಲ್ವಲ್ಲ ಅಂತ ಒಂದ್ ತಿಂತೀನಿ ಅಮ್ಮ ಅಂದ್ರು. ನಿಮ್ಗೋಸ್ಕರ ಒಂದ್ ತಿಂತೀನಮ್ಮ 100%. ಎಲ್ತ್ ಒಳ್ಳೇದಲ್ಲ, ಆದ್ರೆ ಇದಿಲ್ಲ ಅಂದ್ರೆ ಬೇರೆದ್ರಲ್ಲಿ ಚೆನ್ನಾಗಿ ಬರಲ್ಲ. ವರ್ಷದಲ್ಲಿ 1-2 ಸರಿ ಅಲ್ವಾ, ಯುಗಾದಿಗೆ ಮತ್ತೆ ಇದು ಮಧ್ಯೆ ನೀನ್ ಕೇಳ್ದೆ ಅಂತ, ಯುಗಾದಿಗೆ ಆಕ್ಚುಲಿ ಮಾಡೋದು. ಫಸ್ಟ್ ಸ್ವೀಟು, ಆಮೇಲೆ ಖಾರ. ಇದೆಲ್ಲ ತೊಳೆದು ಒರೆಸಿ ಅದು ಕುಂಕುಮ ಇಡ್ತೀಯ ಇವಾಗ? ಇಡ್ಬೇಕು. ಬೆಳಗ್ಗೆ ಇಡ್ತೀಯ? ಬೆಳಗ್ಗೆ ಎಲ್ಲ ಇವಾಗ ಎಲ್ಲ ನೀಟಾಗಿ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ಫುಲ್ ಇವಾಗ್ಲೇ ಆಗ್ಬಿಡ್ಬೇಕು. ನಾಳೆ ಇಷ್ಟ ಆಗ್ತೀನಿ ದರ್ಶನ್. ಅಮ್ಮ ಸ್ನಾನ ಮಾಡೋದೆಲ್ಲ ಮೇಲ್ಕ್ ಬರ್ತಾ ಇದೆ. ಶಾಂಪೂ ಮೇಲ್ಕ್ ಬರ್ತಾ ಇದೆ, ಅದು ಸೋಪ್ ನೊರೆ ಎಲ್ಲ ಮೇಲ್ ಬರ್ತಾ ಇದೆ. ಚಿರೋಟಿ ರವೆ ಓಕೆ, ಅರ್ಧ ಗ್ಲಾಸ್, ಕಾಲ್ ಗ್ಲಾಸ್. ಇದೇನಕ್ಕಮ್ಮ? ಅದು ಸ್ಟಿಫ್ನೆಸ್ಗೆ ಬಟ್ ಕಟ್ ಆಗದಲ್ಲೇ ನೀಟಾಗಿ ಚೆನ್ನಾಗಿ ಬರುತ್ತೆ. ಓಕೆ. ನಮ್ ದರ್ಶನ್ ಹೆಂಗೆ ಗೊತ್ತಾ, ಎಕ್ಸ್ಪ್ಯಾಂಡ್ ಆಗುತ್ತಲ್ಲ, ಜಾಸ್ತಿ ಎಕ್ಸ್ಪ್ಯಾಂಡ್ ಆಗ್ಬೇಕು. ಆಮೇಲೆ ಕುಕ್ಕಿಂಗ್ ಅಲ್ಲಿ ಲಾಜಿಕ್ ಕೇಳ್ತೀಯಲ್ವಾ ನೀನು, ಅಂದ್ರೆ ಅದ್ ಹಂಗೆ ಅವ್ರಿಗೆ ಅರ್ಥ ಆಗಿರತ್ತೆ ಬಿಡು. ಏನಮ್ಮ ಹೇಳಿ, ಇವಾಗ ಡಬಲ್ ಮೀನಿಂಗ್ ಅಲ್ಲ ಹೇಳ್ತಾಳೆ. ಎಲ್ಲ ಸಿಂಗಲ್ ಮೀನಿಂಗ್. ಒಂದ್ ಕಡೆ ಒಬ್ಬಟ್ಟು ರೆಡಿ ಆಗ್ತಾ ಇದೆ ಆ್ಯಂಡ್ ದರ್ಶನ್ ಇನ್ನೊಂದು ಕಡೆ ಕಾಮಿಡಿ ಮಾಡ್ತಾ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾನೆ ಇದ್ದಾನೆ. ಸೊ ಇಟ್ಟು ರೆಡಿ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಆಯಿಲ್ ಆಮೇಲೆ ನೀರು ಸ್ವಲ್ಪ ಹಾಕೊಂಡು ನೀಟಾಗಿ ಸಾಫ್ಟಾಗಿ ಡೋ ಇರಬೇಕು, ಆಮೇಲೆ ನಮಗೆ ಒಬ್ಬಟ್ಟು ಚೆನ್ನಾಗಿ ಬರೋದು. ಆ್ಯಂಡ್ ದಾಲ್ ಬಾಯ್ಲ್ ಆಗಿದೆ. ಇಲ್ಲಿ ದಾಲ್ ತುಂಬ ಜಾಸ್ತಿನೂ ಬಾಯ್ಲ್ ಆಗಬಾರ್ದಂತೆ, ಯಾಕಂದರೆ ಮಿಕ್ಸರಲ್ಲಿ ಹಾಕುವಾಗ ತುಂಬ ಪೇಸ್ಟ್ ಥರ ಆಗಿಬಿಡತ್ತೆ. ಸೊ ಈ ಕಡೆ ಇರೋ ಬ್ಯಾಟರ್ ಬಂದ್ಬಿಟ್ಟು ಅದೇ ನಮಗೆ ಮೇನ್. ಸೊ ಅದರಲ್ಲಿ ಏನೇನು ಹಾಕಿದ್ರು ಆಲ್ರೆಡಿ ನೋಡಿದ್ರಲ್ವಾ. ಸೊ ಮೈದಾ ಇರಲೇಬೇಕು, ಆಲ್ಟರ್ನೇಟ್ ಆಪ್ಷನ್ ಏನೂ ಇಲ್ಲ. ಆಮೇಲೆ ನಾವು ಇಟ್ಟು ಏನು ರೆಡಿ ಮಾಡ್ಕೊಂಡಿರ್ತೀವೋ ಅದರಲ್ಲಿ ಲಾಸ್ಟಲ್ಲಿ ಆಯಿಲ್ ಹಾಕೋಬೇಕು. ಸ್ವಲ್ಪ ಜಾಸ್ತಿನೇ ಆಯಿಲ್ ಬೇಕಾಗತ್ತೆ, ಬಿಕಾಸ್ ಆ ಡೋ ಎಲ್ಲ ಸ್ವಲ್ಪ ಸಾಫ್ಟಾಗಿರಬೇಕು ಗೈಸ್. ಬಿಕಾಸ್ ಅದು ಸಾಫ್ಟಾಗಿದ್ರೇ ನಾವು ಈಗ ತಟ್ಟೋದಕ್ಕೆ ಈಸಿ ಆಗತ್ತೆ ಅಂತ ಅತ್ತೆಯವರು ಹೇಳ್ತಾ ಇದ್ರು. ಸೊ ಈ ಥರ ನಾವು ಫುಲ್ ಪ್ರಿಪೇರ್ ಮಾಡ್ಕೋಬೇಕು. ಇದೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ವಂದರೆ ನೆಕ್ಸ್ಟ್ ದಿನ ನಮಗೆ ಒಬ್ಬಟ್ಟು ಮಾಡೋದು ತುಂಬ ಸುಲಭ ಆಗುತ್ತೆ. ಸೊ ಈ ಥರ ಹಿಟ್ಟೆಲ್ಲ ರೆಡಿ ಮಾಡಿದ ಮೇಲೆ ನಾವು ಆಲ್ರೆಡಿ ಬಾಯ್ಲ್ ಮಾಡ್ಕೊಂಡಿರೋ ದಾಲ್ ಇರುತ್ತೆ ಅಲ್ವಾ. ಸೊ ಅದರಲ್ಲಿ ನಾವು ಇದು ಕೋಕೋನಟ್ ಇರುತ್ತೆ ಅಲ್ವಾ, ಗ್ರೇಟೆಡ್ ಕೋಕೋನಟ್. ಸೊ ಗ್ರೇಟೆಡ್ ಕೋಕೋನಟ್ ದಾಲ್, ಇನ್ನೊಂದು ಕಡೆ ನಾವು ಜಾಗ್ರಿ ಪೌಡ್ರ್ ಇರುತ್ತೆ ಅಲ್ವಾ. ಸೊ ಜಾಗ್ರಿ ಪೌಡ್ರ್ ಆದರೂ ಹಾಕೋಬೋದು, ಇಲ್ಲಾಂದರೆ ಜಾಗ್ರಿ ಇದ್ದರೆ ಜಸ್ಟ್ ಚಿಕ್ಕದಾಗಿ ಪೀಸಸ್ ಎಲ್ಲ ಕಟ್ ಮಾಡಿಕೊಂಡು ಈ ಥರ 3 ಮಿಕ್ಸ್ ಮಾಡಬೇಕು. ದಾಲ್, ಕೋಕೋನಟ್ ಆ್ಯಂಡ್ ಅದ್ರ ಜೊತೆಗೆ ಜಾಗ್ರಿ, ಸೊ ಬೆಲ್ಲ. ಸೊ ಇದೆಲ್ಲ 3 ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಂಗೆ ಪ್ಯಾನ್ ಫ್ರೈ ಥರ ಮಾಡಬೇಕು. ಇಲ್ಲಿ ಅತ್ತೆಯವ್ರು ತೋರಿಸ್ತಾರೆ ನೋಡಿ. ನಾನು ಫಸ್ಟ್ ಟೈಮೇ ನೋಡ್ತಾ ಇದ್ದೀನಿ, ಬಿಕಾಸ್ ಇಷ್ಟು ಕ್ಲೋಸಿಂದ ನಾನು
ನಾನು ಯಾವತ್ತೂ ಅಬ್ಸರ್ವ್ ಮಾಡಿರಲಿಲ್ಲ. ನಮ್ಮ ಅತ್ತೆಯವ್ರು ಮಾಡ್ತಾ ಇರೋರಲ್ವಾ ಎವ್ರಿ ಹಬ್ಬಕ್ಕೆ. ಸೊ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಡೆಫಿನೆಟ್ಲಿ ಹೇಳ್ತೀನಿ. ಸೊ ಈ ರೀತಿ ಇಲ್ಲಿ ತೋರಿಸ್ತಾ ಇದ್ದಾರಲ್ವ, ಆ ರೀತಿ ಸ್ವಲ್ಪ ನಾವೆಲ್ಲ ಫುಲ್ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ದಾಲ್ ಇದೆ, ಆಮೇಲೆ ಕೋಕೋನಟ್ ಇದೆ ಆ್ಯಂಡ್ ಜಾಗ್ರಿ ಇದೆ. ಸೊ ಈ 3 ಸರಿಸಮಾನ ಮಿಕ್ಸ್ ಮಾಡ್ಕೋಬೇಕು ನಾವು. ಅದಾದಮೇಲೆ ಸ್ವಲ್ಪ ಸ್ವಲ್ಪ ತಗೊಂಡು ನಾವು ಮಿಕ್ಸರ್ಗೆ ಹಾಕೋಬೇಕು. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಗ್ರೈಂಡರ್ ಜಾಸ್ತಿ ಯೂಸ್ ಮಾಡಲ್ಲ, ಸೊ ಅದರಿಂದ ನಾನು ಗ್ರೈಂಡರೇ ಪರ್ಚೇಸ್ ಮಾಡಿರಲಿಲ್ಲ. ಸೊ ನಿಮ್ಮ ಮನೆಯಲ್ಲಿ ಗ್ರೈಂಡರ್ ಏನಾದರೂ ಇದ್ದರೆ ನಿಮ್ಗೆ ಇನ್ನೂ ಈಸಿ ಆಗಿಬಿಡತ್ತೆ. ಸೊ ಗ್ರೈಂಡರ್ ಇದ್ದರೆ ಎಲ್ಲ ಒಂದೇ ಸಲ ಹಾಕ್ಬಿಡ್ಬೋದು. ಸೊ ಗ್ರೈಂಡರ್ ಇಲ್ಲ ಅಲ್ವಾ, ಸೊ ಅದರಿಂದ ನಾವು ಚಿಕ್ಕದೊಂದು ಪಾತ್ರೆ ಮಿಕ್ಸರ್ ತಗೊಂಡು ಅದರಲ್ಲಿ ಮಾಡ್ತಾ ಇದ್ವಿ. ಬೇಕಾದರೆ ನೀವು ಇನ್ನೂ ಕೋಕೋನಟ್ ಜಾಸ್ತಿನೂ ಹಾಕೋಬೋದು, ಬಟ್ ಕೋಕೋನಟ್ ನನಗೆ ಜಾಸ್ತಿ ಇಷ್ಟ ಇಲ್ಲ ಅಂತ ಅವ್ರು ಕಮ್ಮಿ ಹಾಕಿದ್ದಾರೆ. ಏಲಕ್ಕಿ ಪೌಡರ್ ಜೂಯಿಗೆ ಇಷ್ಟ ಅಂತೆ, ನಂಗೆ ಇಷ್ಟ ಇಲ್ಲ, ನಾನಾದ್ರೆ ಹಾಕಲ್ಲ. ಜೂಯಿ ಇಷ್ಟ ಅಂದಲ್ಲ, ಅದಕ್ಕೆ ಜೂಯಿಗೋಸ್ಕರ ನಾವು ತಿನ್ಬಿಡೋಣ ಅಂತ ಹಾಕ್ತಾ ಇದೀವಿ. ಜಾಸ್ತಿ ಹಾಕ್ಬೇಡಿ. ನಿನ್ಗೂ ಬೇಡವಾ? ಬಿಡ, ಅವಳಿಗೆ ಇಷ್ಟ ಅಂತ. ಆಯ್ತಾ, ಅಷ್ಟೇನಾ? ಇದು ಒಬ್ಬಟ್ಟು ಪ್ರಾಸೆಸ್. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ನಮ್ಮ ಅತ್ತೆಯವರು ನೈವೇದ್ಯ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಒಬ್ಬಟ್ಟು ಇನ್ನು 5 ಟೈಪ್ಸ್ ವೆರೈಟೀಸ್ ಮಾಡಿದ್ವಿ ನಾವು. ಸೊ ಅದೆಲ್ಲ ನಾನು ಆಲ್ರೆಡಿ ತೆಲುಗು ವ್ಲಾಗಲ್ಲಿ ಪೋಸ್ಟ್ ಮಾಡಿದ್ನಿ. ನಿಮಗೆ ಟೈಮ್ ಇದ್ದರೆ ಡೆಫಿನೆಟ್ಲಿ ಅದನ್ನು ನೋಡಿ. ಆ್ಯಂಡ್ ನಾನು ಬೆಳಗ್ಗೆ 6:30ಗೆ ಹಂಗೆ ಎದ್ದಿದ್ನಿ. ಸೊ 6:30ಗೆ ಎದ್ಬಿಟ್ಟು ನನ್ನ ಮಾರ್ನಿಂಗ್ ರೊಟೀನ್ ನಾನು ಫಾಲೋ ಮಾಡ್ತಾ ಇದ್ನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬಿಸಿ ನೀರು, ಆಮೇಲೆ ಅದರಲ್ಲಿ ಲೆಮನ್ ಹಾಕೊಳ್ಳೋದು, ಇದೆಲ್ಲ ನನ್ನ ಡಯಟ್ ಚಾರ್ಟಲ್ಲಿ ಇದೇ ಫಸ್ಟ್ ಸ್ಟೆಪ್. ಆ್ಯಕ್ಚುಲಿ ಅದು ನನಗೆ ಇಷ್ಟನೂ ಇಲ್ಲ. ಹನಿ ಹಾಕಿದ್ರೆ ಸ್ವಲ್ಪ ಇಷ್ಟಪಟ್ಟು ಕುಡಿತೀನಿ, ಬಟ್ ಹನಿನೇ ಇರಲಿಲ್ಲ ಅಲ್ವಾ. ಐ ಮೀನ್ ಹನಿ ಆ್ಯಡ್ ಮಾಡ್ಕೋಬೋದು, ಬಟ್ ನನ್ನ ಡಯಟಲ್ಲಿ ಇಲ್ಲ ಸದ್ಯಕ್ಕೆ ಹನಿ. ನೀವು ಬೇಕಂದರೆ ಆ್ಯಡ್ ಮಾಡ್ಕೋಬೋದು ಡೆಫಿನೆಟ್ಲಿ. ಗುಡ್ ಮಾರ್ನಿಂಗ್ ಎವ್ರಿ ಒನ್. ಸದ್ಯಕ್ಕೆ 6:50 ಆಯಿತು ಟೈಮು. ಇನ್ನೂ ಸ್ವಲ್ಪ ನಿದ್ರೆ ಬರ್ತಾ ಇದೆ. ಸೊ ಐ ಆಮ್ ಹ್ಯಾವಿಂಗ್ ವಾರ್ಮ್ ವಾಟರ್ ವಿತ್ ಲೆಮನ್. ಆ್ಯಕ್ಚುಲಿ ಅತ್ತೆಯವರು ದರ್ಶನ ಇನ್ನೂ ಎದ್ದಿಲ್ಲ. ನಾನು ಯಾಕೆ ಎಬ್ಸೋದು ಅಂತ ಸುಮ್ಮನೆ ಇದ್ದೆ, ಬಿಕಾಸ್ ಇನ್ನೂ ಬೇಜಾನ್ ಟೈಮ್ ಇದೆ, ಫ್ಲವರ್ಸ್ ಏನೂ ಬಂದಿಲ್ಲ. ಸೊ ನನಗೆ ಯಾಕೆ ಇಷ್ಟು ಬೇಗ ಹೆಸರು ಬಂತು ಅನ್ನೋದು ನನಗೆ ಗೊತ್ತಿಲ್ಲ ಇನ್ನು, ಟು ಬಿ ಆನೆಸ್ಟ್. ಬಿಕಾಸ್ ನಾನು ಅಲಾರಾಮ್ ಇಟ್ಕೊಂಡಿರೋದು 7 o'clock. ಯಾಕೋ ಹೆಸರು ಬಂತು. ಟೈಮ್ ನೋಡಿದರೆ 6:10 ಆಯಿತು. ಸರಿ, ಮತ್ತೆ ಇನ್ನೇನು ಮಲ್ಕೊಳ್ಳೋದು ಅಂದರೆ, ಸೆಕೆಂಡ್ ಟೈಮ್ ಸ್ಲೀಪ್ ಈಸ್ ವೆರಿ ಡೇಂಜರಸ್. ನಾವು ಒಂದ್ಸಲ ಎದ್ಬಿಟ್ಟು ಮತ್ತೆ ಮಲ್ಕೊಂಡಿದ್ವು ಅಂದರೆ ಅದು ಮತ್ತೆ ಎದ್ದೋಲಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು 3 hours ಅಂತೂ ಮಿನಿಮಮ್ ಸ್ಲೀಪ್ ಬೇಕು. ಸೊ ಅಷ್ಟು ಟೈಮ್ ಇಲ್ಲ, ಆಫ್ಟರ್ನೂನ್ ಬೇಕಾದರೆ ಮಲ್ಕೊಬಿಡ್ಬೋದು ಅಂತ ಎದ್ದಿದ್ನಿ. ಆ್ಯಂಡ್ ಇದೇನು ಗ್ವಾಷ ಮಸಾಜ್ ಮಾಡ್ಕೊತಾ ಇದ್ನಿ. ಐಸ್ ಕ್ಯೂಬ್ಸ್ ಇಟ್ಕೊಂಡು ಗ್ವಾಷ ಇಟ್ಕೊಂಡಿದ್ನಿ. ಆ್ಯಕ್ಚುಲಿ ನಾನು ಕೆಂಡಲ್ ಜೆನ್ನರ್ ವಿಡಿಯೋದಲ್ಲಿ ನೋಡಿದ್ನಿ, ಹೋಗೋಸ್ಕರ ಕೊಟ್ಟಿರೋ ವಿಡಿಯೋ ಅನ್ಕೊತೀನಿ. ಸೊ ಐ ಥಾಟ್ ಇಟ್ಸ್ ಅ ಪ್ರಿಟಿ ಕೂಲ್ ಐಡಿಯಾ. ಹೊತ್ತು ಮಸಾಜ್ ಆದಮೇಲೆ ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊತಾ ಇದ್ನಿಲ್ಲಿ. ನನ್ನ ಹೇರ್ ಆಲ್ಮೋಸ್ಟ್ ಸ್ಟ್ರೈಟ್ ಆಗೇ ಇರುತ್ತೆ, ಬಿಕಾಸ್ ನಾನು ಹೇರ್ಗೆ ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿಸಿದ್ನಲ್ವ, ಅದರಿಂದ ಹೊಸ ಹೇರ್ ಗ್ರೋ ಆಗ್ತಾ ಇರುತ್ತೆ ನೋಡಿ, ಅದು ಮಾತ್ರ ಸ್ವಲ್ಪ ಕರ್ಲಿ ಬರುತ್ತೆ. ಸೊ ಅದರಿಂದ ನಾನು ಓನ್ಲಿ ಟಾಪ್ ಪೋರ್ಷನ್ ಮಾತ್ರ ಸ್ವಲ್ಪ ಸ್ಟ್ರೈಟ್ ಮಾಡ್ಕೊತೀನಿ. ಆ್ಯಂಡ್ ನಾನೊಂದು ಹೇರ್ ಸ್ಟೈಲ್ ಮಾಡ್ಕೋಬೇಕು ಅಂತ ಮೈಂಡಲ್ಲಿ ಆಲ್ರೆಡಿ ಫಿಕ್ಸ್ ಆಗಿದ್ನಿ, ಸ್ಯಾರಿ ಹಾಕೊತಾ ಇದ್ನಲ್ವ. ಸೊ ಆ ಸ್ಯಾರಿಗೆ ಏನಂದರೆ ತೀರಾ ಹೇರ್ ಸಾಫ್ಟ್ ಇದ್ದರೆ ಆಗಲ್ಲ, ಸೆಟ್ ಆಗಲ್ಲ. ಸೊ ಅದರಿಂದ ಜಾಸ್ತಿ ಸ್ಟ್ರೈಟ್ ಏನು ಮಾಡೋಕ್ಕೆ ಹೋಗ್ತಾ ಇಲ್ಲ. ಫ್ರೆಶ್ ಅಪ್ ಎಲ್ಲ ಆದಮೇಲೆ ಸ್ಯಾರಿ
ಇಟ್ಕೊಂಡಿದ್ನಿ. ನಾನು ಆಲ್ರೆಡಿ ಹೇಳಿದ್ನಲ್ವಾ ಸ್ಯಾರಿ ಡೀಟೇಲ್ಸ್ ಎಲ್ಲ ನಾನು ತೆಲುಗು ಚಾನಲಲ್ಲಿ ಹೇಳಿದ್ನಿ. ಸೊ ಈ ಸಾರಿ ಬಂದ್ಬಿಟ್ಟು ನಾವು ಅನ್ನವರಂ ಹೋಗಿದ್ವಿ ಫ್ಯಾಮಿಲಿ ಟ್ರಿಪ್. ಸೊ ಅವಾಗ ಒಂದು ಚಿಕ್ಕ ಶಾಪ್ ಇತ್ತು, ಅಲ್ಲಿ ತಗೊಂಡಿರೋದು. ನಂದು ಡೆಕೋರೇಷನ್ ಆಮೇಲೆ ಎಲ್ಲ ಆಗೋ ಅಷ್ಟರಲ್ಲಿ 10:30 11 ಏನೋ ಆಯಿತು. ಎಲ್ಲ ಪೂಜೆ ಎಲ್ಲ ಮುಗ್ದೋ ಅಷ್ಟರಲ್ಲಿ 12 ಆಗಿದೆ. ಬಿಕಾಸ್ ಅಷ್ಟೋತ್ರಾಮ ಎಲ್ಲ ಇರುತ್ತೆ ಅಲ್ವಾ. ಸೊ ಅದೆಲ್ಲ ಆರಾಮಾಗಿ ಓದ್ತಾ ಪೂಜೆ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿದೆ. ಬಟ್ ಒಟ್ಟಿನಲ್ಲಿ ಪೂಜೆ ಅಂತೂ ತುಂಬ 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 ಚೆನ್ನಾಗಾಯಿತು. ಇದು ನಮ್ಮ ಸಿಂಪಲ್ ಶ್ರೀರಾಮ್ ನವಮಿ. ವ್ಲಾಗ್ ಈಸ್ ಆಲ್ರೆಡಿ ಪೋಸ್ಟೆಡ್, ಡೆಫಿನೆಟ್ಲಿ ಚೆಕ್ ಇಟ್ ಔಟ್. ಆ್ಯಂಡ್ ನೀವು ಹೆಂಗೆ ಮಾಡಿದ್ರ ಅಂತ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಫ್ ಯು ಲೈಕ್ ದಿಸ್ ವ್ಲಾಗ್ ಡೆಫಿನೆಟ್ಲಿ ಲೈಕ್ ದಿಸ್ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಜಾಸ್ತಿ ಮಾತಾಡಿಲ್ಲ, ಬಟ್ ಈ ಥರ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಇಲ್ಲ ನಾನು ಸ್ವಲ್ಪ ಜಾಸ್ತಿ ಮಾತಾಡಿರ್ಬೋದು ಅಂತ ಅಂದ್ಕೊಂಡ್ರೇನು ಡೆಫಿನೆಟ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ವಿ ವಿಲ್ ಸಿ ಯು ಇನ್ ಅವರ್ ನೆಕ್ಸ್ಟ್ ವ್ಲಾಗ್. ಸ್ಟೇ ಪಾಸಿಟಿವ್, ಸ್ಟೇ ಹೆಲ್ದಿ ಆ್ಯಂಡ್ ಬಿ ಕೈಂಡ್ ಟು ಎವ್ರಿ ಒನ್. ಬಾಯ್.